ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅನ್ನೋದೇ ಗ್ಯಾಂಬಲ್ ಅಂತ ಹೇಳ್ತಾರೆ. ಬಿಕಾಸ್ ಅವಾಗ ನಮ್ಮ ವಿಜಯ್ ಸಂಕೇಶ್ವರ್ ಅವರು VRL ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಸಿಕ್ಕಾಪಟ್ಟೆ ಟ್ರಾವೆಲ್ಸ್ ಬಂತು, ಟ್ರಾನ್ಸ್ಪೋರ್ಟೇಷನ್ ಬಂತು. ಒಂದು ಎರ ಇತ್ತು, ಸ್ಟಾರ್ಟ್ ಮಾಡಿದ್ರೆ ಬೂಮ್ ಆಗುತ್ತೆ ಅಂತ. ಇವಾಗ ಯಾರಾದರೂ ಒಂದು ಟ್ರಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಟ್ರಕ್ಗೆ ಫಸ್ಟ್ ಹ್ಯಾಂಡ್ ಆದರೂ ಆಗಿರಲಿ, ಸೆಕೆಂಡ್ ಹ್ಯಾಂಡ್ ಆದರೂ ಆಗಿರಲಿ, ಎಷ್ಟು ಖರ್ಚಾಗುತ್ತೆ ಮತ್ತು ಹೆಂಗೆ ನಡೆಸಬೇಕು ಒಂದು ಬಿಸ್ನೆಸ್ ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್ ನಾವು ಯಾವ ಟ್ರಕ್ ತೊಗೊತೀವಿ ಅನ್ನೋ ಡಿಪೆಂಡ್ ಬ್ರೋ. ಈಗ 6 ವೀಲ್ಸ್ ಎಲ್ಲ ಕ್ಯಾಂಟರ್ ಅಂತ ಅಂದ್ ಕರೀತಾರಲ್ಲ, ಐಚರ್ ಗಾಡಿ, ಅದೆಲ್ಲ ಒಂದು ಸೆಕೆಂಡ್ಸ್ ಎಲ್ಲ 10 ಲಕ್ಷದೊಳಗೆಲ್ಲ ಸಿಕ್ಬಿಡುತ್ತೆ. ಹೊಸದ್ರೆ 20-25 ಲ್ಯಾಕ್ಸ್. ನಾವು ದೊಡ್ಡ ಗಾಡಿ ಡಿಪಾರ್ಟ್ಮೆಂಟು ಇದೆ. 10 ವೀಲ್, 12 ವೀಲ್, 14 ವೀಲ್, 16 ವೀಲ್, 18 ವೀಲ್, 22 ವೀಲ್ ಅಲ್ಲಿವರೆಗೂ ಬರುತ್ತೆ. ಅದಕ್ಕೆಲ್ಲ 16 ವೀಲ್ಗೆಲ್ಲ 50 ಲ್ಯಾಕ್ಸ್ ಬೇಕು. ಅಲ್ಲ, ಎವ್ರಿ ಮಂತ್ ಎಷ್ಟು ಖರ್ಚು ಬರುತ್ತೆ, ಏನೇನು ಖರ್ಚುಗಳಿರುತ್ತೆ? ತುಂಬ ಇರುತ್ತೆ ಬ್ರೋ. ಅಲ್ಲ, ಹೇಳ್ಕೊಂತ ಹೋದರೆ ಒಂದೊಂದು. ಈಗ ಒಂದು ತಿಂಗಳಿಗೆ ಮಿನಿಮಮ್ ಅಂದರು ಒಂದು ಗಾಡಿ, ನಮ್ಮ ಗಾಡಿಗೆ ನಾವು ಹೆಚ್ಚು ಕಡಿಮೆ ಟ್ರಿಪ್ಪಿಗೆ ಹೋಗಿ ಬರ್ಲಿಕ್ಕೆ 25,000 ಡೀಸೆಲ್ ಬೇಕು. 6 ಟ್ರಿಪ್ಪನ್ನು 1.5 ಲಕ್ಷ ಒಂದು ಗಾಡಿಗೆ ಡೀಸೆಲ್ ಹಾಕಿಸ್ತೀವಿ. ಒಂದು ಗಾಡಿ 4 ಗಾಡಿಯಿಂದ ಮೈಲೇಜ್ ಎಷ್ಟು ಕೊಡುತ್ತೆ ಟ್ರಕ್ ಅದು ನಾರ್ಮಲಾಗಿ? 5 to 6, 7. ಮತ್ತು ನಿಮಗೆ ಎಷ್ಟು ಪ್ರಾಫಿಟ್ ಉಳಿಯುತ್ತೆ ಕೊನೆಗೆ ಒಂದು ಟ್ರಿಪ್ ಹೋಗಿ ಬಂದರೆ? ಬ್ರೋ ಒಂದು ಟ್ರಿಪ್ ಅಂದರೆ ಈಗ ಒಂದು ಟ್ರಿಪ್ ಕಡಿಮೆನೂ ಉಳಿಯುತ್ತೆ, ಜಾಸ್ತಿನೂ ಉಳಿಯುತ್ತೆ. ನಮ್ಮದು ಫಿಕ್ಸ್ ಲೈನ್ ಇದೆ, ಸಾಂಗ್ಲಿ ಬೆಂಗಳೂರು. ರೆಗ್ಯುಲರ್ ಅಲ್ಲೇ ಅಡ್ಡಾಡೋದು ನಮ್ಮ ಗಾಡೀಸ್ ಎಲ್ಲ. ನಾವು ಫಸ್ಟ್ ಡ್ರೈವಿಂಗ್ ಕೆಲಸ ಮಾಡಬೇಕಾದ್ರಿಂದನೂ ಫಿಕ್ಸ್ ಲೈನ್. ಅಲ್ಲಿ ಬಿಟ್ಟರೆ ಎಲ್ಲೂ ಕಳಿಸಲ್ಲ. ಒಂದು 15,000 to 20,000 ಒಳಗೂ ಟ್ರಿಪ್ ಮಾಡಿದ್ರೆ ಉಳಿಯುತ್ತೆ. ಅಪ್ ಆ್ಯಂಡ್ ಡೌನ್ ಹೋಗಿ ಬರೋದು. ಅದರಲ್ಲಿ ನಿಮಗೆ ಖರ್ಚೆಲ್ಲ ತೆಗೆದು ಎಲ್ಲ ತೆಗೆದು ಡ್ರೈವರ್ ಖರ್ಚು ಕೊಟ್ಟು A to Z ಎಲ್ಲ ತೆಗೆದು ಪ್ರಾಫಿಟ್ 15. 15ರಿಂದ 18 ಹೇಳ್ಬೋದು. ನೀವಿಬ್ಬರಂಗೆ ಫ್ರೆಂಡ್ಸ್ ಆಗಿದ್ದು ಇನ್ಸ್ಟಾಗ್ರಾಮಲ್ಲಿ. ಹೌದಾ? ಹೇಳಿ ಅದ್ರ ಕತೆ. ಅಂದರೆ ನಮ್ಮದು ಬಂದು ಮೈಸೂರು. ಓಕೆ. ಹಿಂಗೆ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡಬೇಕಾದ್ರೆ ಆಗ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ಆವಾಗ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಯೂಟ್ಯೂಬಲ್ಲೆಲ್ಲ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಅವಾಗ ಆಯಿತು, ಒಂದು 2-2.5 ವರ್ಷ ಆಯಿತು. ಓಕೆ. ಸೊ ಇಬ್ಬರು ಒಟ್ಟಿಗೆ. ಬ್ರೋ, ಇವಾಗ ಟ್ರಕ್ ಬಿಸ್ನೆಸ್ ಮಾಡಬೇಕಾದ್ರೆ ಯೂಶ್ವಲಿ ನಡೆಯೋದು ಟ್ರಾನ್ಸಾಕ್ಷನ್ ಕ್ಯಾಶಲ್ಲಿ ಅಲ್ವಾ? ನಿಮಗೆ ಗ್ಯಾರಂಟಿ ಹೆಂಗೆ ಸಿಗುತ್ತೆ ನಿಮ್ಮ ಡ್ರೈವರ್ಗೆ ನಿಮ್ಗೆ ಕರೆಕ್ಟಾಗಿ ಅಕೌಂಟ್ ಕೊಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ ಅಂತ? ಇಲ್ಲ ಬ್ರೋ, ಫಸ್ಟ್ ಕ್ಯಾಶಲ್ಲಿ ನಡೆಯೋದು ಈಗೆಲ್ಲ ಅಕೌಂಟ್ಸ್. ಓಕೆ ಓಕೆ. ಸೊ ನೀವು ಟ್ಯಾಕ್ಸ್ ಎಲ್ಲ ಕಟ್ತೀರಾ, ಎಲ್ಲ ಫೈಲ್ ಅಲ್ಲ ಮಾಡ್ತೀರಾ? ಬ್ರೋ, ಫೈಲ್ ಮಾಡ್ತೀವಿ. ಓಕೆ ಗೋಲ್ಮಾಲ್ ಒಳಗೆ ಮಾಡ್ತೀವಿ. ಓಕೆ ಬ್ರೋ, ಇವಾಗ ಒಂದು ತುಂಬ ದಿನದಿಂದ ನನಗೊಂದು ಪ್ರಶ್ನೆ ಇರೋದು. ಟ್ಯಾಕ್ಸ್ ಅನ್ನೋ ವಿಚಾರಕ್ಕೆ ಬಂದರೆ, ಫಾರ್ ಎಕ್ಸಾಂಪಲ್ ಹೇಳೋದು, ನಂದು ಈಗ 1 ಲೀಟರ್ ಡೀಸೆಲ್ಗೆ ಎಷ್ಟು ಟ್ಯಾಕ್ಸ್ ಕಟ್ತೀವಿ ಬ್ರೋ ನಾವು ವ್ಯಾಟ್ ಕಟ್ತೀವಿ. ಅಲ್ಲ, 65% ಕಟ್ಟೋದೇ ಟ್ಯಾಕ್ಸ್ ನಾವು ಪೆಟ್ರೋಲ್. 65%. ನಮ್ದೊಂದು ಗಾಡಿ 4 ಲಕ್ಷ ಕಿಲೋಮೀಟ್ರು ರನ್ ಆಗಿದೆ. 5 ಆವ್ರೇಜ್ ಹಂಗೆ, ಮೈಲೇಜ್ ಹಂಗೆ ಲೆಕ್ಕ ಹಾಕಿ ಹೆಚ್ಚು ಕಡಿಮೆ ಒಂದು 80 ಲಕ್ಷ 90 ಲಕ್ಷ ಡೀಸೆಲ್ ಹಾಕ್ಸಿದ್ವಿ. ಅದರಲ್ಲಿ 65% ಟ್ಯಾಕ್ಸ್ ಅಂತ ಅಂದ್ಕೊಂಡ್ರೆ ನಮ್ಮ ದೇಶದಲ್ಲಿ ಅದೇ ಅಲ್ಲ ಬ್ರೋ, ಡೈರೆಕ್ಟ್ ಟ್ಯಾಕ್ಸ್ ಇಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಹಾಕಿನೇ ನಮ್ಮನ್ನು ಚೌಕ್ ಮಾಡ್ತಾ ಇರೋದಲ್ಲ. ದುಡಿಯೋದೆಲ್ಲ ಟ್ಯಾಕ್ಸ್ಗೆ ಹೋಗುತ್ತೆ. ಟೋಲ್ ಟ್ಯಾಕ್ಸ್, ಡೀಸೆಲ್ ಟ್ಯಾಕ್ಸ್, RTO ಟ್ಯಾಕ್ಸ್, ಅದು ರೋಡಲ್ಲಿ ಕೊಡೋದು ನಾರ್ಮಲ್. ಅದು ಪೊಲೀಸರು ಹೆಂಗೆ ಡೀಲ್ ಮಾಡ್ತೀರಾ ಬ್ರೋ? ಟ್ರಕ್ ಯೂಶಲಿ ಕ್ಲಿಯರೆನ್ಸ್ ಮಾಡ್ಬೇಕಾರೆ ಜನಗಳಿಗೆ ಫಸ್ಟ್ ಆಫ್ ಆಲ್ ಧೈರ್ಯ ಇಲ್ಲ ಬ್ರೋ, ಎದುರಿಸ್ಬೇಕು. ಅಂದರೆ ಅವ್ರು ನಮ್ಮನ್ನು ಎದುರಿಸಿದಾಗ ನಾವು ಫಸ್ಟ್ ಆಫ್ ಆಲ್ ಎದುರಬಾರ್ದು. ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಹೈವೇ ಪೆಟ್ರೋಲರು ಸುಮ್ಮನೆ ಅಡ್ಡ ಹಾಕೋದು, ಮಾಮೂಲು ಕೊಟ್ಟೋಗು, ಎಂಟ್ರಿ ಕೊಟ್ಟೋಗು, ಬಾಯ್ ಬಿಟ್ಟು ಕೇಳ್ತಾರೆ. ಕ್ವಶನ್ ಮಾಡ್ಬೇಕು, ಏನು ಕೊಡ್ಬೇಕು ನಿನಗೆ? ನಾವು ವಾಪಸ್ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಎದ್ರುಕೊಂಡು ಸುಮ್ಮನೆ ಬಿಟ್ಟು ಕಳಿಸ್ತಾರೆ. ನಾವು ಎದ್ರುಕೊಂಡ್ಬಿಟ್ಟು ಅವ್ರಿಗೆ ತೊಗೊಳಪ್ಪ 100 ರೂಪಾಯಿ, ತೊಗೊಳಪ್ಪ 200 ರೂಪಾಯಿ ಅಂತ ಕೊಟ್ಕೊಂಬಂದಷ್ಟು ಅವ್ರು ಅದನ್ನೇ ಅತಿ ಜಾಸ್ತಿ ಮಾಡ್ತಾರೆ. ಸೊ ನೀವು ಬೆಂಗಳೂರು ಟು ಸಾಂಗ್ಲಿ ಹೋಗ್ತೀರಾ ಅಂದರೆ ಆ ಲೈನಲ್ಲಿ ಮಿನಿಮಮ್ ಎಷ್ಟು ಸಲ ನಿಲ್ಲಿಸ್ತಾರೆ ಹಿಂಗೆ ನಿಮಗೆ? ಬೆಂಗಳೂರು ಟು ಸಾಂಗ್ಲಿ ಕಡಿಮೆನೇ, ಬಟ್ ಇಲ್ಲಿಂದ ಕಾಶ್ಮೀರ್ಗೆ ಹೋಗೋ ಸ್ಟೋರಿ ಇದೆ, ಹೇಳ್ತೀನಿ. ಹೇಳಿ. ಮಿನಿಮಮ್ ಇಲ್ಲಿಂದ ಕಾಶ್ಮೀರ್ಗೆ ಹೋಗೋ ಅಷ್ಟೊತ್ತಿಗೆ ಒಂದು 5,000 ರೋಡಲ್ಲಿ ಕೊಟ್ಕೊಂಡು ಹೋಗ್ಬೋದು. 5,000? 5,000. ಯಾವ ಸ್ಟೇಟಲ್ಲಿ ಜಾಸ್ತಿ? ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಡೇ ಟೈಮಲ್ಲಿ ಏನೋ ನಾವು ಮಹಾರಾಷ್ಟ್ರ ರೋಡಲ್ಲಿ ಹೋಗ್ಬಿಟ್ರೆ, ಸುಮ್ಮನೆ ನೀವು ಯಾವಾಗ ಹೋದಾಗ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಟೋಲಲ್ಲೂ ಪೊಲೀಸರು ಇರ್ತಾರೆ. ಪ್ರತಿಯೊಂದು ಟೋಲಲ್ಲೂ ಇರ್ತಾರೆ. ಪ್ರತಿಯೊಂದು ಟೋಲಲ್ಲೂ 50-100 ಕೊಟ್ಕೊಂಡು ಹೋಗಿ. ಭ್ರಷ್ಟಾಚಾರ. ಆ ಕತೆ ಅಂದರೆ ನೀವು ಹೆಂಗೆ ಇವಾಗ ಬೆಂಗಳೂರಿಂದ ಲೇಲಾಡಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಅದೇ ನಿಮ್ಗೆ ಅದೇ ಥರ ಒಂದು ಏನೋ ಇದು ಸಿಕ್ಕಿದ್ದು? ಅದೇ 2 ಟೈಮ್ಸ್ ಹೋಗಿ ಬಂದೆ. 23 ಒಂದು ಸರಿ ಹೋಗಿ ಬಂದೆ. ಓಕೆ.
ಅಲ್ಲ ಇವಾಗ ಲಾಸ್ಟ್ ಇಯರ್ ಈಗ ನೀವು ಇಲ್ಲಿಂದ ಇದಕ್ಕೆ ಹೋಗ್ಬೇಕು ಅಂದ್ರೆ ಏನು ಬೆಂಗಳೂರಿಂದ ಕಾಶ್ಮೀರ್ಗೆ ಹೋಗ್ಬೇಕು ಅಂದ್ರೆ ಆರ್ಡರ್ ಸಿಗ್ಬೇಕಲ್ಲ ನಿಮಗೆ. ಸಿಗುತ್ತೆ, ಸೀಸನ್ ವೈಸ್ ಎಲ್ಲ ಲೋಡ್ಸ್ ಇರುತ್ತಲ್ಲ ಬ್ರೋ. ಈಗ ಹೇಗಂದರೆ ಇವಾಗ ಅಟ್ ಪ್ರೆಸೆಂಟು ಶ್ರೀನಗರ್ಗೆ ಡೈರೆಕ್ಟ್ ನಮ್ದು ಲೋಡ್ಸ್ ಇರೋದೆ. ಓಕೆ. ಅಂದರೆ ಇವಾಗ ದ್ರಾಕ್ಷಿ ಸೀಸನ್ ಅಲ್ವಾ, ಇಲ್ಲಿಂದ ಡೈರೆಕ್ಟ್ ದ್ರಾಕ್ಷಿ ಹೋಗುತ್ತೆ ಶ್ರೀನಗರ್ಗೆ. ಇಲ್ಲಿಂದ ಡೈರೆಕ್ಟ್ ದ್ರಾಕ್ಷಿ ತುಂಬ್ಕೊಂಡು ಶ್ರೀನಗರ್ ಹೋಗ್ತೀವಿ. ಅಲ್ಲಿಂದ ಮತ್ತೆ ಡೌನ್ ಜಮ್ಮುಗೆ ಎಂಟಿ ಬಂದು ಮತ್ತು ಜಮ್ಮುವಿಂದ ಲೇಹ್ ಲಡಾಖ್ ಮಾಲ್ ಬೇಜಾನ್ ಸಿಗುತ್ತೆ. ಅಲ್ಲ ಈಗ ಯಾವ್ಯಾವ ಸೀಸನಲ್ಲಿ ಅಂದರೆ ಯಾವ್ಯಾವುದು ಇದಾಗ ಎಕ್ಸ್ಟ್ರಾ ಹೋಗುತ್ತೆ ಅಂತ ಜಾಸ್ತಿ? ವರ್ಷ ಪೂರ್ತಿ ಸೀಸನ್ ಇರುತ್ತೆ, ಯಾವ್ದಾದ್ರು ಒಂದು ಒಂದಾದ್ಮೇಲೆ ಒಂದು ಹೇಳ್ಕೊಂಡು ಹೋಗಿ. ಜಾನಿಂದ ಡಿಸೆಂಬರ್ವರೆಗೂ ಏನೇನಿರುತ್ತೆ ಸೀಸನ್? ಈಗ ಜನ್ನಿಂದ ಮಾರ್ಚ್ವರೆಗೂ ಆನಿಯನ್ಸ್ ಇರುತ್ತೆ. ಓಕೆ. ಒಂದು ಸ್ವಲ್ಪ ಏಪ್ರಿಲ್ ಸ್ವಲ್ಪ ಗ್ಯಾಪ್, ಮೇ ಜೂನ್ ಜುಲೈ ಮ್ಯಾಂಗೋ ಸೀಸನ್ ಬರುತ್ತೆ. ಮತ್ತು ಮಳೆ ಸ್ವಲ್ಪ ಜಾಸ್ತಿ ಆದಾಗ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಆಗುತ್ತೆ, 1 ತಿಂಗಳು 2 ತಿಂಗಳು. ಜುಲೈ ಆದಮೇಲೆ ಆಗಸ್ಟ್ ಸ್ವಲ್ಪ ಗ್ಯಾಪ್, ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮತ್ತೆ ಈರುಳ್ಳಿ ಸ್ಟಾರ್ಟ್ ಆಗ್ಬಿಡುತ್ತೆ ಆನಿಯನ್. ಓಕೆ, ಸ್ವಲ್ಪ ಶರತ್ ಕೇಳೋಣ ಇವಾಗ. ಶರತ್, ಇವಾಗ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರ್ತೀರ, ಈ ಪೊಲೀಸ್ ಅವ್ರ ತ್ರೆಡ್ಡೇ ತೊಗೋತೀನಿ, ಒಬ್ಬೊಬ್ಬರು ದುಡ್ಡು ಕೇಳ್ತಾರೆ, ಇನ್ನೊಬ್ಬರು ಆಯ್ತಪ್ಪ ದುಡ್ಡಿಲ್ಲ ಒಂದೊಂದು ಬಾಕ್ಸ್ ಇಟ್ಟೋಗು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ನಿಮಗೇನಂದರೆ ಅಲ್ಲಿ ಕ್ಲೈಂಟಿಗೂ ಅಕೌಂಟ್ ಕೊಡಬೇಕು, ಇಷ್ಟಿಷ್ಟು ತೊಗೊಂಡು ಹೋಗಿರ್ತೀರ ಅಂತ, ಇಲ್ಲಿ ಇವ್ರಿಗೂ ಆನ್ಸರ್ ಮಾಡಬೇಕು. ಈ ಥರ ಆಗಿದೆ ಸಿಚುವೇಶನ್ ಯಾವಾಗಾರು? ಆಗಿದೆ ಬೇರೆಯವ್ರಿಗೆ, ಬಟ್ ನಮಗೆ ಯಾವತ್ತೂ ಆಗಿಲ್ಲ. ಅಂದರೆ ಆಗಲೇ ಹೇಳ್ದಂಗೆ ಅವ್ರು ಏನೇ ಕೇಳಿದ್ರು ಧೈರ್ಯವಾಗಿ ಮಾತಾಡ್ಬೇಕು ಅಷ್ಟೇ. ನಾವು ನೋಡಿ ಸರ್, ಯಾರಿಗೂ ಎದ್ರಲ್ಲ. ಫಸ್ಟ್ ಆಫ್ ಆಲ್ ನಾವಿಬ್ಬರು ಇದ್ದೀವಿ ಅಂದರೆ ಮುಗೀತು. ದಾವಣಗೆರೆಯಲ್ಲಿ ಹೆಬ್ಬಾಳ್ ಟೋಲ್ ಇದೆಯಾ ಗೊತ್ತಾ? ಎಷ್ಟು ಸಾರಿ ಜಗಳ ಮಾಡಿಬಿಟ್ಟಿದ್ದೀವಿ ಅಂದರೆ ಗೊತ್ತಿಲ್ಲ ನಮಗೇನೆ. ನೀವು ಯೂಟ್ಯೂಬರ್, ಇನ್ಸ್ಟಾಗ್ರಾಮರ್ ಅಂತ ಮಾತು ಕೇಳಿ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಆಗುತ್ತೆ, ಬಟ್ ನಾವು ಅವನ್ನೆಲ್ಲ ವೀಡಿಯೋಸ್ ಯಾವತ್ತೂ ಪೋಸ್ಟ್ ಮಾಡಿಲ್ಲ. ರೆಕಾರ್ಡ್ ಮಾಡಿದ್ದೀವಿ, ಬಟ್ ಯಾವತ್ತೂ ಇವತ್ತಿನವರೆಗೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಲ್ಲ. ಏನಕ್ಕೆ ರೀಸನ್ ಅಂದರೆ ನೆಕ್ಸ್ಟ್ ಟೈಮ್ ಅವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ಬೋದು. ಇವಾಗ ಟ್ರಕ್ ಡ್ರೈವರ್ಸ್ ನಂದೊಂದು ಕಂಪ್ಲೇಂಟ್ ಇರೋದು ಏನಂದರೆ ತುಂಬ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ ಅಂತ. ಇದರಿಂದ ಭಾಳ ಇಶ್ಯೂಸ್ ಆಗುತ್ತೆ. ಯಾಕೆ ಆ ಥರ? ಈಗ 50% ಕಮ್ಮಿ ಆಗಿದೆ ಹಂಗಂತೀರ? ಆಲ್ಮೋಸ್ಟ್ ಯಂಗ್ ಜನ್ರೇಷನ್ ಬಂದು ಕಮ್ಮಿ ಆಗಿದೆ. ಬಟ್ ನಾನು ಕೇಳಿದ್ರೆ ಯಂಗ್ ಜನ್ರೇಷನೇ ಜಾಸ್ತಿ ಆಗಿದೆ ಅನ್ಸುತ್ತೆ. ಶರತ್, ಏನಂತೀರ? ಅಂದರೆ ಎಲ್ಲ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಈಗ 4 ಜನ ಇರ್ತಾರೆ, 4 ಜನ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಈಗ 4 ಜನದಲ್ಲೂ ಮಾತು ಕೇಳ್ತಾರೆ, ನಾನು ಕೇಳೋದೇ ಇಲ್ಲ ಮಾತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಸಿಕ್ಕಾಕೊಂಡ್ರೆ ಏನೇನು ಪನಿಷ್ಮೆಂಟ್ ಇದೆ ನಿಮಗೆ? ಬಿಕಾಸ್ ಫಸ್ಟ್ ಟ್ರಕ್ಕನ್ನು ಚೆಕ್ ಮಾಡೋದು ಯಾರು ಸರ್? ಮಾಡೋದಿಲ್ವಾ? ಯಾರು ಮಾಡಲ್ವಾ? ನಾನು ಬೆಂಗಳೂರು ಸಿಟಿಲಿ ಮಾತ್ರ, ಅದು ನೈಟ್ 12 ಗಂಟೆ ಮೇಲೆ ಹೆಬ್ಬಾಳ ಹತ್ರ ಒಂದು ಹತ್ರ ಮಾಡ್ತಾರೆ. ಈ ರೋಡಲ್ಲಿ ಒಂದು ಸರಿ, MG ರೋಡಲ್ಲಿ ಅಲ್ಲೆಲ್ಲಿ ಮಾಡ್ತಾ ಇರ್ತಾರೆ. ಅಷ್ಟು ಬಿಟ್ಟರೆ ಔಟ್ ಸ್ಟೇಷನಲ್ಲಿ ಎಲ್ಲೂ ಇವತ್ತಿನವರೆಗೂ ನಮ್ಗೆ ಒಂದು ಸಾರಿನೂ ಚೆಕ್ ಮಾಡಿಲ್ಲ. ಹಂಗಂತ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದೇ ಇಲ್ಲ ಬಿಡಿ. ಓಕೆ. ಫಸ್ಟ್ ಆಫ್ ಆಲ್ ಅದರಿಂದ ನಾವು ದೂರನೇ ಸ್ವಲ್ಪ. ಹಾಂ. ನಾವು ಜಸ್ಟ್ ಏನೋ ಪಾರ್ಟೀಸ್ ಇತ್ತು ಅಂದರೆ ಅವಾಗ ಮಾತ್ರ ಬಿಟ್ಟರೆ, ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ಎಲ್ಲ ಗಾಡೀಲಿ ಇದ್ರೂ ಅದ್ರ ಸುದ್ದಿಗೆ ಹೋಗಲ್ಲ ಅಂದ್ಕೊಳ್ಳಿ. ಅಲ್ಲ, ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ನೆಲಮಂಗ್ಲದ ಇನ್ಸಿಡೆಂಟ್ ಆದಮೇಲಂತೂ ಅದೊಂದು ಭಯ ಉಟ್ಕೊಂಡ್ಬಿಟ್ಟಿದೆ. ಗೊತ್ತಿಲ್ಲದೆ ಇದ್ರೂ ಹಿಂಗೆ ಆಗ್ಬಿಟ್ರೆ ಗುರು ಕುಡ್ಕೊಂಡು ಗಾಡಿ ಓಡಿಸ್ತಾರೆ, ಅದಕ್ಕೆ ಹಿಂಗಾಗುತ್ತೆ. ಈ ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಸರ್ಕಲ್ಸಲ್ಲಿ ಏನು ಮಾತುಕತೆ ಶುರುವಾಯಿತು? ಅದು ಫಸ್ಟ್ ಆಫ್ ಆಲ್ ಏನಾಗೋದು ಗೊತ್ತಾ ಸರ್, ನಮ್ಮ ದೊಡ್ಡ ಗಾಡಿಯವ್ರಿಗಿಂತ ಫಸ್ಟ್ ತಪ್ಪು ಬರೋದು ವೈಟ್ ಬೋರ್ಡ್ ಕಾರ್ ಅವ್ರದ್ದು. ಡ್ರೈವರ್ ಅವತ್ತು ಹೇಳಿದ್ನಲ್ಲ, ಮುಂದೆಯಿಂದ ಬಂದು ಗಾಡಿ ಸಡನ್ನಾಗಿ ಬ್ರೇಕ್ ಹೊಡೆದ್ರು, ಹಂಗಾಗಿ ನಾನು ಕಂಟ್ರೋಲ್ ಆಗಲಿಲ್ಲ, ಸೈಡ್ಗೆ ಹತ್ತಿಸ್ದೆ. ಅವ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ದೆ ಅವತ್ತು, ಬಟ್ ಅವ್ನು ಗೆಟಪ್ಪಿಂದನು, ಅವನು ಅವತ್ತು ಬನಿಯನಲ್ಲಿದ್ದ, ಮಾಮೂಲಿ ಈಟ್ ಗಾಡಿಲಾಗಲ್ಲ ಶಾರ್ಟ್ಸ್ ಹಾಕ್ಕೊಂಡಿದ್ದ, ಸ್ವಲ್ಪ ಬ್ಲ್ಯಾಕ್ ಇದ್ದ, ಕಣ್ಣು ಒಂದು ರೆಡ್ ಆಗಿತ್ತು. ಆ ವಿಡಿಯೋದಲ್ಲಿ ನಾನು ನೋಡಿದ್ದು. ಅದನ್ನ ನೋಡ್ಬಿಟ್ಟು ಜನ ಹೇಳ್ತಾರೆ ಅವ್ನು ಕುಡ್ದೇ ಗಾಡಿ ಓಡಿಸ್ತಾ ಇದ್ದಾನೆ ಅಂತ. ಕುಡಿದಂಗೂ ಗಾಡಿ ಓಡಿಸಿರ್ಬೋದಲ್ಲ ಅವತ್ತವನು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಅವ್ನು ಕುಡಿದಿಲ್ಲೋ ಅದು ಸೆಕೆಂಡ್ರಿ. ಜನ ಸುಮ್ಮನೆ ಆರೋಪ ಮಾಡಿಬಿಡ್ತಾರೆ ಏನೋ ನೋಡಿದೆ. ಫಸ್ಟ್ ಆಫ್ ಆಲ್ ಈ ವೈಟ್ ಬೋರ್ಡ್ ಕಾರ್ ಅವ್ರಿಗೆ ಅದೇ ಪಕ್ಕ ಹೇಳಬೇಕು ಅಂದರೆ, ಈ ಬೆಂಗಳೂರು ಪಾಸಿಂಗ್ ಏನಿದೆಯೋ ಅರ್ಧ ಜನಕ್ಕೆ ಡ್ರೈವಿಂಗೇ ಬರಲ್ಲ. ಹೈವೇಲಿ ಹೆಂಗೆ ಬರ್ತಾರೆ ಅಂದರೆ ಸರ್, ನಮ್ಮ ಗಾಡಿ ಹಿಂಗೆ ಹೋಗ್ತಾ ಇರುತ್ತೆ, ಇಲ್ಲಿ ಬರ್ತಾರೆ ಕಾರವರು, ನಮ್ಮ ಗಾಡಿ ಫುಲ್ ಪಾಸ್ ಆಗಿರಲ್ಲ, ಹಿಂಗೆ ಬರೋದು. ನಾವು ಲೆಫ್ಟಿಗೆ ತೊಗೊಂಡಿಲ್ಲ ಅಂದರೆ ಅವ್ರು ಬಂದು ಉಚ್ಕೊಂಡು ಹೋಗ್ತಾರೆ. ಸರಿ, ಇದು ಹೇಳ್ತೀರಾ? ನಾನು ಡ್ರೈವರ್ಸ್ ಪರವಾಗಿ ಮಾತಾಡ್ತೀನಿ. ಲೇನ್ ಡಿಸಿಪ್ಲಿನ್ ಫಾಲೋ ಮಾಡ್ತಾರೆ ಟ್ರಕ್ ಡ್ರೈವರ್ಸು? ಮಾಡಲ್ಲ. ನೈಸ್ ರೋಡಲ್ಲಿ ಒಂದು ಸಲನೂ ನೋಡಿಲ್ಲ ನಾನು. ಮಾಡಲ್ಲ ಸರ್. ಅದು ಮತ್ತು ನಿಮ್ಗೆ ಅದು ಗೈಡೆನ್ಸ್ ಬರಲ್ವಾ ಅಥವಾ ಸುಮ್ಮನೆ ಓಡಿಸ್ತೀರಾ? ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ಅದೇ ನೈಸ್ ರೋಡಲ್ಲಿ ಬೈಕ್ ಟ್ರ್ಯಾಕ್ ಇದೆ ಗೊತ್ತಾ, ಅದರಲ್ಲಿ ಎಷ್ಟು ಜನ ಕಾರಲ್ಲಿ ಹೋಗಲ್ಲ. ಅಲ್ಲ, ಬಟ್ ಏನಾಗುತ್ತೆ ಅಂದರೆ, ದೊಡ್ಡ ಗಾಡಿ ಒಂದು 30-40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ.
ಮೆತ್ತಗೆ ಆ್ಯಕ್ಚುಲಿ ಬರ್ಬೇಕಂದ್ರೆ ಏನಂದರೆ ರೈಟ್ ಸೈಡಲ್ಲಿ ಕಾರ್ಸು, ಮಿಡ್ಲಿ ಟ್ರ್ಯಾಕಲ್ಲಿ ಮೀಡಿಯಮ್ ಗುಡ್ಸ್ ವೆಹಿಕಲ್ಸು ಬಸ್ಸಸ್, ಲೆಫ್ಟ್ ಸೈಡಲ್ಲಿ ಹೆವಿ ಗುಡ್ಸ್ ವೆಹಿಕಲ್ಸ್ ಓಡಾಡೋಂಗೆ ಇರೋದು. ಬಟ್ ಜನ ನಮ್ಮ ಡ್ರೈವರ್ಸು ಪರವಾಗಂತ ಅಲ್ಲ, ನಾನು ಒಬ್ಬ ಡ್ರೈವರಾಗಿ ಹೆವಿ ಗೂಡ್ಸ್ ಓಡಿಸೋದ್ರಿಂದ ನಾನೇನು ಥಿಂಕ್ ಮಾಡ್ತೀನಿ ಅಂದರೆ, ನಾನು ಫುಲ್ ಲೆಫ್ಟಲ್ಲಿ ಹೋದರೆ ನನಗೆ ಎರಡೂ ಸೈಡು ಅಟ್ಯಾಕ್ ಮಾಡ್ತಾರೆ, ಎರಡೂ ಸೈಡು ಗಾಡಿ ಬರುತ್ತೆ. ಫುಲ್ ರೈಟ್ ಇದ್ದರೆ ಒಂದು ಸೈಡ್ ಸೇಫ್ ಅಲ್ಲ. ಹೌದು, ಬಟ್ ರೂಲ್ಸ್ ಹಂಗೆ ಇರೋದಲ್ವಾ, ಅದು ಎನ್ಫೋರ್ಸ್ ಯಾರು ಮಾಡ್ತಾ ಇಲ್ಲ. ರೂಲ್ಸ್ ಇದೆ ಸರ್, ಓಕೆ ಒಪ್ಕೊಂಡೆ, ರೂಲ್ಸ್ ಫಾಲೋ ಮಾಡಬೇಕು. ಹಾಂ, ಬಟ್ ಲೆಫ್ಟ್ ಟ್ರ್ಯಾಕಲ್ಲಂತೂ ಅದೇ ದುಬೈಯಲ್ಲಿ ನೋಡಿ, ಓವರ್ಟೇಕ್ ಮಾಡೋಕ್ಕಾಗಲ್ಲ. 3 ಟ್ರ್ಯಾಕ್ ಇದ್ದರೆ ಅವ್ರು ಲೆಫ್ಟಲ್ಲಿ ಸ್ಟ್ರೈಟಾಗೇ ಹೋಗ್ತಾರೆ. ಅದು ಒಬ್ಬರಿಂದ ಇಬ್ಬರಿಂದ ಆಗೋ ಬದಲಾವಣೆ ಅಲ್ವೇ ಅಲ್ಲ. ಚಲನ್ ಹಾಕಿದ್ದಾರೆ, ಲಾಸ್ಟು ಚಲನ್ಸ್ ಎಲ್ಲ ಕಟ್ಸಿದ್ದಾರೆ. ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಅನಿಸುತ್ತೆ, ಹೈವೇಲಿ ಪ್ರತಿ ಕ್ಯಾಮ್ರಾಗಳ್ನೂ ಆನ್ ಮಾಡಿಸಿ ನಮ್ಮ ಗಾಡಿಗಳ ಮೇಲೂ 10-15 ಕೇಸ್ ಬಿದ್ದಿದೆ ರೀಸೆಂಟಾಗಿ. ಲೈನ್ ಡಿಸಿಪ್ಲಿನ್ ಒಂದೇ ಅದು ನೀವು ಕಟ್ತೀರಾ ಇಲ್ಲ ಡ್ರೈವರ್ ಕೈಲಿ ಕಟ್ತೀರಾ? ನಾವೇ ಕಟ್ಟಬೇಕು. ಡ್ರೈವರ್ಗಳು